ಸಕ್ಸಸ್ ಅನ್ನೋದು ಸಿನಿಮಾ ಯಾವಾಗ ಕಾಣುತ್ತಲ್ಲ, ಸೊ ಖಂಡಿತ ಬರ್ತೀನಿ. ಅಪ್ಪು ಸರ್ ಸ್ಟ್ಯಾಚ್ಯೂ ಇಂದ ಆಶೀರ್ವಾದನೂ ತೊಗೊತೀನಿ, ಅದು ನನ್ನ ಪ್ರಾಮಿಸು. ಫಸ್ಟ್ ಹಾಫ್ ಫುಲ್ ಪವರ್ ಪ್ಯಾಕ್ಟ್ ಆಗಿದೆ, ಆ್ಯಕ್ಷನ್ ಪ್ಯಾಕ್ಟ್ ಆಗಿದೆ. ಒಂದು ಕಾಲೇಜ್ ಸ್ಟೋರಿ ಹೋಗುತ್ತೆ, ಒಂದು ಲವ್ ಸ್ಟೋರಿ ಹೋಗುತ್ತೆ, ಒಂದು ಗ್ಯಾಂಗ್ ವಾರ್ ನಡೀತಾ ಇರುತ್ತೆ. ಅಜ್ಜಿ ತಾತ ಅವರೆಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ನೋಡಬೇಕು, ಅಷ್ಟು ಜನ ಥಿಯೇಟರ್ಗೆ ಬರಬೇಕು ಅನ್ನೋದಕ್ಕೆ ಸೆಕೆಂಡ್ ಹಾಫ್ ಅದಕ್ಕೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡುತ್ತೆ. ತಂದೆ ಮತ್ತು ಮಗನ ಒಂದು ಸೆಂಟಿಮೆಂಟು. ಸೊ ಮಾಸ್ ಬಂದರೆ ಮಾಸ್ಗೂ ಇದೆ, ಕ್ಲಾಸ್ ಅಂದರೆ ಕ್ಲಾಸ್ ಆಡಿಯನ್ಸ್ಗೂ ಇದೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಅದೆಲ್ಲ ಕೂಡಿ ಯುವನ ಸಿನಿಮಾ. ಈಗ ಯೂಶಲಿ ಅಂದರೆ ಅಣ್ಣವ್ರ ಜೊತೆ ಸಿನಿಮಾ ಮಾಡೋದಂತಹ ಎಲ್ಲ ನಟಿಯರ ಬಗ್ಗೆ ಹೇಳಿದ್ದಾರೆ. ಗುರು ಒಂದು ಸಿನಿಮಾ ಮಾಡ್ಬೇಕು ಗುರು ಅಣ್ಣವ್ರ ಜೊತೆ ಅನ್ನುವಂಥ ಪಾಯಿಂಟು. ನಂತರ ಶಿವಣ್ಣ, ರಾಘಣ್ಣ, ಅಪ್ಪು ಸರು, ವಿನಯ್ ಸರು. ಈಗ ಯುವ ಅವ್ರ ಜೊತೆಗೆ ಯುವ ಅವರ ಫಸ್ಟ್ ಸಿನಿಮಾದಲ್ಲೇ ಈ ಥರದ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ವಿಚಾರನ ಯೂತ್ಸ್ಗಳಕ್ಕೆ ಹೊರಟಿದ್ದಾರೆ ಸಂತೋಷ್ ಅವರು. ಈ ಸಿನಿಮಾನ ನೀವು ಹೇಗೆ ಫೀಲ್ ಮಾಡ್ತೀರಿ? ಒಂದು ಗುರು ಈ ಸಿನಿಮಾ ಈಗಿನ ಸಮಯಕ್ಕೆ ಬೇಕಾಗಿತ್ತು, ಅದಕ್ಕೊಂದು ಅಂದರೆ ಫಸ್ಟ್ಲಿ ಈಗಿನ ಸಮಯಕ್ಕೆ ಯಾಕೆ ಬೇಕಾಗಿತ್ತು ಅಂದರೆ ಒಂದು ಆ ಯೂತ್ ಕ್ರೌಡ್ ಏನಿತ್ತು ಅದನ್ನು ವಾಪಸ್ ಸಿನಿಮಾ ಕರ್ಕೊಂಡು ಬರ್ಬೇಕು ನಾವು. ಸೊ ಅದಕ್ಕೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಬರೋಕ್ಕೆ ಫಸ್ಟ್ ಹಾಫ್ ಫುಲ್ ಪವರ್ ಪ್ಯಾಕ್ಟ್ ಆಗಿದೆ, ಆ್ಯಕ್ಷನ್ ಪ್ಯಾಕ್ಟ್ ಆಗಿದೆ. ಆ್ಯಂಡ್ ಯೂತ್ಸ್ಗೆ ಬೇಕಾಗಂಥ ಎಲ್ಲ ಎಲಿವೇಶನ್ ಎಲಿಮೆಂಟ್ಸ್ ಇದೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಒಂದು ಕಾಲೇಜ್ ಸ್ಟೋರಿ ಹೋಗುತ್ತೆ, ಒಂದು ಲವ್ ಸ್ಟೋರಿ ಹೋಗುತ್ತೆ. ಕಾಲೇಜಲ್ಲಿ ಟೀಚರ್ಸ್ ಹೇಗೆ ಪರದಾಡ್ತಾ ಇರ್ತಾರೆ, ಯಾಕಂದರೆ ನಾವು ಕಾಲೇಜಲ್ಲಿ ನಾವು ಎಷ್ಟೇ ಮಜಾ ಮಾಡಿದ್ರು ಲೆಕ್ಚರರ್ಸ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತಲ್ಲ ಸ್ಟೂಡೆಂಟ್ಸ್ದು. ಸೊ ಅದೊಂದು ಹೋಗ್ತಾ ಇರುತ್ತೆ, ಒಂದು ಗ್ಯಾಂಗ್ ವಾರ್ ನಡೀತಾ ಇರುತ್ತೆ. ಸೊ ಇದೆಲ್ಲ ಒಂದು ಯೂತ್ಸ್ಗೆ ಒಂದು ಅವ್ರನ್ನ ಕರ್ಕೊಂಬರೋಕ್ಕಾದ್ರೆ ನಾವು ಫ್ಯಾಮಿಲೀಸನ್ನು ಮತ್ತೆ ವಾಪಸ್ ಕರ್ಕೊಂಬರ್ಬೇಕು ಥಿಯೇಟ್ರಿಗೆ. ಅಷ್ಟು ಜನ ಒಂದು ಫ್ಯಾಮಿಲೀಲಿ ಒಂದು 4-5 ಜನ ಇದ್ದಾರೆ, ಅಜ್ಜಿ ತಾತ ಅವರೆಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ನೋಡಬೇಕು, ಅಷ್ಟು ಜನ ಥಿಯೇಟರ್ಗೆ ಬರಬೇಕು ಅನ್ನೋದಕ್ಕೆ ಇನ್ನೊಂದು ನಮ್ಮ ಸೆಕೆಂಡ್ ಹಾಫ್ ಅದಕ್ಕೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡುತ್ತೆ. ಆ ಫ್ಯಾಮಿಲಿ ಎಮೋಷನ್ ಆಗಿರ್ಬೋದು, ಆ ಫೀಲಿಂಗ್ ಆಗಿರ್ಬೋದು, ಅದು ಒಂದು ವ್ಯಕ್ತಿ ಪರದಾಟ ಆಗಿರ್ಬೋದು, ಅಥವಾ ಅವರು ಅಂದರೆ ಒಂದು ಯುವನ ಪಾತ್ರ, ಒಂದು ಕ್ಯಾರೆಕ್ಟರು ಅಪ್ಸ್ ಆ್ಯಂಡ್ ಡೌನ್ಸು ಜೀವನದಲ್ಲಿ ಅದನ್ನು ಹೇಗೆ ಫೇಸ್ ಮಾಡ್ತಾರೆ, ಅದರಿಂದ ಫ್ಯಾಮಿಲಿಗೆ ಹೇಗೆ, ತಂದೆ ಮತ್ತು ಮಗನ ಒಂದು ಸೆಂಟಿಮೆಂಟು. ಅದಲ್ಲದೆ ಅಂದರೆ ತಂದೆ ಮಗ ಒಬ್ರದೇ ಸೆಂಟಿಮೆಂಟ್ ಅಲ್ಲದೆ ಆ ಫ್ಯಾಮಿಲಿಲಿ ತಾಯಿ ಅನ್ನೋದು ಒಂದು ಕೂಡ ಇರ್ತಾರೆ. ಅದಲ್ಲದೆ ಸಿರಿ ಅನ್ನೋ ತಾಯಿ ಹೇಗೆ, ಅವರು ಒಂದು ಇಂಡಿಪೆಂಡೆಂಟ್ ಮದರು, ಸಿಂಗಲ್ ಮದರು. ಸೊ ಸಿರಿ ಅನ್ನೋ ಪಾತ್ರಕ್ಕೆ ಅವ್ರ ತಾಯಿದು ಎಷ್ಟು ಅಂದರೆ ಒಂದು ಅವ್ರು ಹೇಗೆ ಅವಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸಿರಿ ಅನ್ನೋ ಪಾತ್ರಕ್ಕೆ. ಆ್ಯಂಡ್ ಸಿರಿ ಎಷ್ಟು ಮೆಚ್ಯೂರ್ ಆಗಿ ಅವಳು ಹೇಗೆ ಇಂಡಿಪೆಂಡೆಂಟ್ ಆಗ್ತಾಳೆ. ಸೊ ಎಲ್ಲರಿಗೂ ಕಂಪ್ಲೀಟ್ ಒಂದು ಇಡೀ ಫ್ಯಾಮಿಲಿ ಪ್ಯಾಕ್ಡ್ ಎಂಟರ್ಟೈನರ್ ಅಂತಾರಲ್ಲ. ಸೊ ಮಾಸ್ ಬಂದರೆ ಮಾಸ್ಗೂ ಇದೆ, ಕ್ಲಾಸ್ ಅಂದರೆ ಕ್ಲಾಸ್ ಆಡಿಯನ್ಸ್ಗೂ ಇದೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಚಿಕ್ಕ ಮಗುವಿಂದ ಅಂದರೆ ಅಜ್ಜಿ ತಾತ ಅವ್ರ ಮೊಮ್ಮಕ್ಕಳು ಎಲ್ಲರೂ ಬಂದು ಸಿನಿಮಾನ ಒಟ್ಟಿಗೆ ನೋಡ್ಬೋದು, ಅಷ್ಟು ಖುಷಿ ಪಡ್ತಾರೆ. ಸೊ ಎಲ್ಲ ಎಲಿಮೆಂಟ್ಸ್ ಇರೋಂಥ ಒಂದು ಸಿನಿಮಾ. ರೈಟಿಂಗ್ ಸ್ಟ್ರಾಂಗ್ ಆಗಿದೆ ಬೇಸಿಕಲಿ ಸಂತೋಷ್ ಸರ್ದು. ಸಿನಿಮಾದಲ್ಲಿ ರೈಟಿಂಗ್ ಸ್ಟ್ರಾಂಗ್ ಆಗಿದೆ. ನನ್ನ ಪಾತ್ರಕ್ಕೂ ಎಲಿವೇಶನ್ಸ್ ಇದೆ, ನನ್ನ ಪಾತ್ರಕ್ಕೂ ಆ ಮಾಸ್ ಎಲಿಮೆಂಟ್ ಅನ್ನೋದು ಕೊಟ್ಟಿದ್ದಾರೆ. ಬರೀ ಹೀರೋ ಪಾತ್ರ, ಆಮೇಲೆ ಸುಮ್ಮನೆ ಎಲ್ಲೋ ಒಂದು ಹೀರೋ ಪಾತ್ರಕ್ಕೆ ಎಲಿವೇಶನ್ ಕೊಡಬೇಕು ಅನ್ನೆಸೆಸರಿಯಾಗಿ ಅಂತ ಎಲ್ಲೂ ಇಲ್ಲ. ಒಂದು ವ್ಯಕ್ತಿಯ ಜರ್ನಿ ತೋರಿಸ್ತಾ ಹೋಗ್ತಾರೆ. ಸೊ ಅದನ್ನು ಪ್ರತಿಯೊಂದು ಕ್ಯಾರೆಕ್ಟರ್ಸು, ಪ್ರತಿಯೊಂದು ಗ್ರಾಫು, ಸೊ ಅದೆಲ್ಲ ಕೂಡಿ ಯುವನ ಸಿನಿಮಾ. ಇಲ್ಲ, ಬಹುಶಃ ಈ ನಿಮ್ಮ ಬೈಟಲ್ಲಿ ಎಕ್ಸಾಕ್ಟ್ಲಿ ವೀಕ್ಷಕರನ್ನು ಹೇಳಿದ್ದು ಸತ್ಯ. ತುಂಬ ಪ್ರಬುದ್ಧವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ಸಪ್ತಮಿ ಅವರು. ಮೊನ್ನೆ ಹೊಸಪೇಟೆಯಲ್ಲಿ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡ್ರು, ಬೈಟ್ ಕೂಡ ನೋಡಿದ್ರು ಜನ. ಅಂದರೆ ಈ ಕನೆಕ್ಟಿವಿಟಿ ಅನ್ನೋದಿದೆ ಗೊತ್ತಾ. ಫಾರ್ ಎಕ್ಸಾಂಪಲ್ಲು ಒಂದು ಸಿನಿಮಾದ ಒಂದು ಪಾತ್ರ ತುಂಬ ಕಾಡುತ್ತೆ, ಆ ಕತೆ ಕಾಡುತ್ತೆ. ಆ ಥರ ಇವ್ರು ಬರಬೇಕಾಗಿತ್ತು ಅಂತ ತುಂಬಾ ಮುಗಿದಾದ್ಮೇಲೆ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಿಮಗೆ ಅವತ್ತು ಬರೋಕ್ಕಾಗಿಲ್ಲ ಅಂತಂದರೆ ಈ ಥರದ ಈ ಅಭಿಮಾನಿಗಳ ಬಾಂಡಿಂಗನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀನಿ, ನೋಡಿರ್ತೀರಿ ತುಂಬ. ಹೌದು, ಅಂದರೆ ಕಾಂತಾರ ರಿಲೀಸ್ ಆದಮೇಲೂ ಸಾಕಷ್ಟು ಜನ ಹೊಸಪೇಟೆ ಕಡೆ, ನಾರ್ತ್ ಕರ್ನಾಟಕ ಕಡೆ ಬಂದು ಹೇಳಿದ್ರು, ಮೇಡಮ್ ನೀವು ಎಲ್ಲ ಕಡೆ ಹೋದ್ರಿ, ನಮ್ಮೂರ ಕಡೆ ಮಾತ್ರ ಬರಲಿಲ್ಲ ಅಂತ. ಸೊ ಈ ಸತಿನೂ ಅದೇ ಮಿಸ್ ಆಯಿತು. ಬಟ್ ಖಂಡಿತ ವಾಪಸ್ ಬಂದೇ ಬರ್ತೀನಿ. ಸಕ್ಸಸ್ ಅನ್ನೋದು ಸಿನಿಮಾ ಯಾವಾಗ ಕಾಣುತ್ತಲ್ಲ, ಸೊ ಖಂಡಿತ ಬರ್ತೀನಿ. ಅವ್ರ ಪ್ರೀತಿನ ಅಲ್ಲಿ ತೊಗೊತೀನಿ, ಅವ್ರ ಆಶೀರ್ವಾದನ ತೊಗೊತೀನಿ. ಅಲ್ಲಿ ಅಪ್ಪು ಸರ್ ಸ್ಟ್ಯಾಚ್ಯೂ ಇಂದ ಆಶೀರ್ವಾದನೂ ತೊಗೊತೀನಿ. ಅದು ನನ್ನ ಪ್ರಾಮಿಸು, ವಾಪಸ್ ಬರ್ತೀನಿ ಖಂಡಿತ. ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ ಅಂದರೆ ಕನ್ನಡ ಸಿನಿಮಾಗಳನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿದಂಥ ಒಂದು ಕಂಪ್ನಿ. ಹೌದು, ಆ ಥರದ ಕಂಪ್ನಿಯಲ್ಲಿ ನಿರಂತರವಾಗಿ ಈ ಥರದ ಒಳ್ಳೆಯ ಪ್ರಯತ್ನಗಳು ಆಗ್ತಿರ್ತವೆ. ಈ ಯುವ ಅನ್ನೋದು ಎಷ್ಟು ಪ್ಲಸ್ ಆಗುತ್ತೆ ಅವರ ಕಂಪ್ನಿಗೆ? ಅಂದರೆ ಫಸ್ಟ್ ಅಂದರೆ ವಿಜಯ್ ಸರು ಯಾವುದೇ ಅವರ ಸಿನಿಮಾ ಹೊಂಬಾಳೆ ಸಂಸ್ಥೆಯಿಂದ ಬಂದ್ರೂ ಎಲ್ಲ ಸಿನಿಮಾಗೂ
ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ಇದು ಚಿಕ್ಕ ಸಿನಿಮಾ, ಇದು ದೊಡ್ಡ ಸಿನಿಮಾ, ಇದು ಹೊಸ ಅಂದರೆ ಒಂದು ನ್ಯೂ ಕಮ್ಮರ್ ಸಿನಿಮಾ ಅಂತ ಅದೆಲ್ಲ ಬಿಟ್ಟು ಒಂದು ಸಿನಿಮಾಗೆ ಅದು ಏನು ಬೇಕು, ಅದೇನು ಪಡ್ಕೊಬೇಕು ಅದನ್ನೆಲ್ಲ ಕೊಡ್ತಾರೆ ಅವರು. ಸೊ ಅಂಥ ಸಂಸ್ಥೆ ಯಾವುದೇ ಆರ್ಟಿಸ್ಟ್ಗೂ ಆಗಿರಲಿ, ಒಂದು ನನಗೆ ಅದೊಂಥರ ನನ್ನ ಸೇಫ್ ಜಾಗ ಹೊಂಬಾಳೆ ಸಂಸ್ಥೆ. ಯಾಕಂದರೆ ನನಗೆ ಗೊತ್ತು, ನನಗೆ ಅಲ್ಲಿ ಹೊಂಬಾಳೆ ಫಿಲ್ಮ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಂಗೆ ಬರೀ ತಲೆಯಲ್ಲಿರೋದು ಹೋಗಿ ಕರೆಕ್ಟ್ ಟೈಮಿಗೆ ರೆಡಿಯಾಗಿ ಕೆಲಸ ಮಾಡಬೇಕು ಅಂತ. ಯಾಕಂದರೆ ಬೇರೆದೆಲ್ಲ ಅವ್ರು ನೋಡ್ಕೊತಾರೆ, ಅಷ್ಟು ಕಂಫರ್ಟಬಲ್, ಒಂಥರ ನನಗೆ ಅದು ನನ್ನ ಹೋಮ್ ಪ್ರೊಡಕ್ಷನ್ ಥರ. ಸೊ ಮತ್ತೆ ಹೊಂಬಾಳೆ ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಅಂದರೆ ಅವ್ರ ಬಾಂಡಿಂಗು ಅಪ್ಪು ಸರ್ ಜೊತೆ, ಆ ಫ್ಯಾಮಿಲಿ ಜೊತೆ ಹೊಂಬಾಳೆ ಸಂಸ್ಥೆ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸೊ ಮತ್ತೆ ಇವ್ರನ್ನ ಲಾಂಚ್ ಮಾಡ್ತಾ ಇದ್ದಾರೆ ಹೊಂಬಾಳೆ ಸಂಸ್ಥೆನೇ. ಆ್ಯಂಡ್ ಆ ಸಂಸ್ಥೆಗೆ ಯಾವಾಗಲೂ ಒಳ್ಳೇದಾಗಬೇಕು, ಅದು ಯಾವುದೇ ಸಿನಿಮಾ ಬಂದ್ರೂ ಅನ್ನೋದೇ ಯಾವಾಗಲೂ ನಾನು ಅಂದ್ಕೊಳ್ಳೋದು, ಕೇಳ್ಕೊಳ್ಳೋದು ಕೂಡ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ನಾವು ಎಷ್ಟು ಪ್ರೀತಿಯಿಂದ ಮಾಡಿದ್ದೀವಿ, ವಿಜಯ್ ಸರ್ಗೂ ಅಷ್ಟೇ, ಅದು ಹೊಂಬಾಳೆ ಸಂಸ್ಥೆಗೂ ಅಷ್ಟೇ ಅವ್ರಿಗೂ ವಾಪಸ್ ಅದೆಲ್ಲ ಹೋಗಬೇಕು ಅಂತ ನಾನು ಅನ್ಕೊತೀನಿ. ಮೊನ್ನೆ ಸುಧಾರಣೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಿರೋರು, ಇಡೀ ಸ್ಟಾರ್ ಕಾಸ್ಟ್ ಹೇಗೆ ಕೆಲಸ ಮಾಡಿದೆ ಅಂತಂದರೆ, ಸಾಮಾನ್ಯವಾಗಿ ಇದು ನನ್ನ 2ನೇ ಸಿನಿಮಾ 3ನೇ ಸಿನಿಮಾ ಅಂತ ಹೊರತುಪಡಿಸಿದ್ರೆ, ನಾನು ಅಣ್ಣವ್ರ ಜೊತೆ ಮಾಡಿದೆ, ಶಿವಣ್ಣ ಜೊತೆ ಮಾಡಿದೆ, ಎಲ್ಲರ ಜೊತೆ ಮಾಡಿದೆ. ಈ ಗುರು ಜೊತೆ ಮಾಡಬೇಕಾದ್ರೆ ನನಗೊಂದು ಫೀಲ್ ಆಗಿದ್ದು, ಏನು ಫೋರ್ಸ್ ಇದೆ ಗುರು, ಈ ಥರದ್ದು ಫೋರ್ಸ್ ಬೇಕಾಗಿತ್ತು. ಅಂದರೆ ತುಂಬ ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ಆಮೇಲೆ ರಾಘಣ್ಣ ಅಂತಾರೆ, ನನ್ನ ಮಗನಲ್ಲಿ ತುಂಬ ಭಾರ ಹಾಕಬೇಡಿ, ಒಂದು ಪ್ರಯತ್ನವನ್ನು ಮಾಡಿದಾನಂತೆ. ಇದೆಲ್ಲವೂ ಒಂದೇ ಒಂದು ವಿಷಯಕ್ಕೆ, ಗುರುಗೆ ಒಳ್ಳೇದಾಗಬೇಕು, ಇವಾಗ ಒಳ್ಳೇದಾಗಬೇಕು ಅಂತ. ಈ ಥರದ ಮನಸ್ಥಿತಿನ ನೋಡಿರ್ತೀರಿ, ಹತ್ತದಲ್ಲಿ ನೋಡಿರ್ತೀರಿ ಶೂಟಿಂಗಲ್ಲೆಲ್ಲ. ಅದ್ರ ಬಗ್ಗೆ ಸ್ವಲ್ಪ ಅಂದರೆ ಪ್ರತಿಯೊಬ್ಬರೂ ಅಷ್ಟೇ, ಅಂದರೆ ಕಾಯ್ತಾ ಇರೋದು ಸಿನಿಮಾ, ಗುರು ಅವ್ರದ್ದಾಗಿರ್ಬೋದು, ಯುವ ರಾಜ್ಕುಮಾರ್ ಅವ್ರದ್ದು ಸಿನಿಮಾ ಕಾಯ್ತಾ ಇದ್ದಾರೆ ಜನ ಆಗಿರ್ಬೋದು, ಇಂಡಸ್ಟ್ರಿ ಅವರಾಗಿರ್ಬೋದು, ಅವ್ರ ಫ್ಯಾಮಿಲಿಯವರಾಗಿರ್ಬೋದು. ಅವ್ರು ಅಂದರೆ ಅವ್ರು ಬೆಳಿಬೇಕು, ಅವ್ರಿಗೆ ಚೆನ್ನಾಗಿ ಆಗಬೇಕು ಅಂತಲೇ. ಸೊ ಅದಕ್ಕೋಸ್ಕರನೇ ಸಂತೋಷ್ ಸರು ಆ ರೈಟಿಂಗ್ ಮಾಡಿರೋದು, ಅಥವಾ ವಿಜಯ್ ಸರೂ ಕೈ ಜೋಡಿಸಿ ಆ ಕೊಲಾಬ್ರೇಟಿವ್ ಎಫರ್ಟ್ ಹಾಕಿ. ಆ್ಯಂಡ್ ಇಡೀ ಸ್ಟಾರ್ ಕಾಸ್ಟೂ ಇವತ್ತು ಆ ಕಾಸ್ಟ್ ಇರೋದೇ ಸ್ಟಾರ್ ಕಾಸ್ಟ್ ಅಂತ ನೀವು ಹೇಳ್ತಾ ಇದ್ದೀರ. ಸೊ ಅಷ್ಟು ಜನ ಸೇರ್ಕೊಂಡಿರೋದೇ ಸಿನಿಮಾಗೆ ಒಳ್ಳೇದಾಗಲಿ ಅಂತ. ಸೊ ಸಿನಿಮಾಗೆ ಒಳ್ಳೇದಾದರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ಒಳ್ಳೇದಾಗಿರುತ್ತೆ. ಸೊ ಅದು ಯುವವರಾಗಿರ್ಬೋದು, ನಾವಾಗಿರ್ಬೋದು, ಯಾರೇ ಆಗಿದ್ರೂ ನಾವು ಕೊಲಾಬ್ರೇಟಿವ್ ಆಗಿ ಒಂದೇ ವಿಷನಲ್ಲಿ ಕೆಲಸ ಮಾಡಿದ್ರೆ ಅದು ಎಂಥದ್ದೇ ಆಗಿದ್ರು ಸಿನಿಮಾ ಖಂಡಿತ ಒಳ್ಳೇದಾಗುತ್ತೆ. ಸೊ ಸಿನಿಮಾಗೆ ಒಳ್ಳೇದಾದರೆ ಪ್ರತಿಯೊಬ್ಬರು ಅಲ್ಲಿ ಕೆಲಸ ಮಾಡಿದಂಥ ಆರ್ಟಿಸ್ಟ್ಸ್ ಅಲ್ಲದೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಅದು ಒಳ್ಳೆ ಹೆಸರು ತಂದು ಕೊಟ್ಟೇ ಕೊಡುತ್ತೆ.